ಹೂವಿನ ಹಡಗಲಿ ರೈತ ಸಂಘದಿಂದ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಪುಸ್ತಕ ಪೆನ್ ವಿತರಣೆ. ಜುಲೈ 4ರಂದು ಕರ್ನಾಟಕ ರಾಜ್ಯ ರೈತ ಸಂಘ ತಾಲೂಕು ಪದಾಧಿಕಾರಿಗಳು, ಜಿಲ್ಲಾ ಮಹಿಳಾ ಅಧ್ಯಕ್ಷ ಹಾಗೂ ಶಿಕ್ಷಣ ಪ್ರೇಮಿ ಯಶೋಧಾರವರ ನೇತೃತ್ವದಲ್ಲಿ ಪಟ್ಟಣ ಸೇರಿದಂತೆ ತಾಲೂಕಿನ ಹಲವು ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೋಟ್ ಪುಸ್ತಕ ಹಾಗೂ ಪೆನ್ನು ಪರಿಕರಗಳನ್ನು ವಿತರಿಸಲಾಯಿತು. ಪಟ್ಟಣ ಸೇರಿದಂತೆ ತಾಲೂಕಿನ ಕಾಗನೂರು, ಹೊನ್ನಾಕನಹಳ್ಳಿ, ಮತಕಲಗಟ್ಟಿ, ಕೊಂಬಳಿ ಸೇರಿದಂತೆ ತಾಲೂಕಿನ ವಿವಿಧ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೋಟ್ ಪುಸ್ತಕಗಳನ್ನು, ಪೆನ್ನು ಸೇರಿದಂತೆ ವಿವಿಧ ಪರಿಕರಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಶಿಕ್ಷಕ ವೃಂದ, ವಿದ್ಯಾರ್ಥಿಗಳು, ಕರ್ನಾಟಕ ರಾಜ್ಯ ರೈತ ಸಂಘದ ಹಡಗಲಿ ಘಟಕದ ಮಹಿಳಾ ಪದಾಧಿಕಾರಿಗಳಾದ ನೀಲಮ್ಮ, ಹುಲಿಗೆಮ್ಮ, ಕರಿಯಮ್ಮ, ಮೈಲಮ್ಮ ಮತ್ತು ಸಾಮಾಜಿಕ ಕಾರ್ಯಕರ್ತ ಪ್ರಭಾಕರ್ ಉಪಸ್ಥಿತರಿದ್ದರು. ವಿಜಯ ವೃಷಭೇಂದ್ರ, NKS TV4 ನ್ಯೂಸ್, ಕೂಡ್ಲಿಗಿ. ಸಿಬ್ಬಂದಿ ವರ್ಗದವರಿಗೆ CRP ಸಾಹಿತ್ಯ ಇವತ್ತು ದಾನವನ್ನು ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬರು ಕೂಡ ಮಾಡ್ತಾರೆ, ಆದರೆ ವಿದ್ಯಾರ್ಥಿಗಳಿಗೆ ಮಾಡ್ತಕ್ಕಂಥದ್ದು ಕಡಿಮೆ. ಆದ್ದರಿಂದ ಒಂದು ಕವಿವಾಣಿ ಈ ರೀತಿ ಇದೆ. ಈ ಕವಿವಾಣಿಯನ್ನು ತಿಳಿಸಿ ನಂತರ ಒಂದು ಯಶೋಧನ ಬಗ್ಗೆ ನಾನು ಮಾತಾಡ್ತೀನಿ. ಜೀವ ಹೋದ ಮೇಲೆ ಈ ದೇಹ ಭೂಮಿಯ ಪಾಲು, ಜೀವ ಹೋದ ಮೇಲೆ ಈ ದೇಹ ಭೂಮಿಯ ಪಾಲು, ಆಸ್ತಿಗಳೆಲ್ಲ ಗಂಗೆಯ ಪಾಲು, ವಸ್ತುಗಳೆಲ್ಲ ಅಗಸನ ಪಾಲು, ನಾವು ಹೂತಿಟ್ಟಿರ್ತಕ್ಕಂಥ ಧನವು ಧರಣಿಯ ಪಾಲು. ಹೀಗೆ ಮಗನ ಹಾಕುವ ಪಿಂಡ ಕಾಗೆಯ ಪಾಲು. ತಾನು ಮಾಡಿರ್ತಕ್ಕಂಥ ಸೇವೆ ಏನಿದೆ, ದಾನ ಧರ್ಮ ನಿಸ್ವಾರ್ಥ ಸೇವೆ ಮಾತ್ರ ನಮ್ಮ ಪಾಲು ಅಂತಕ್ಕಂಥದ್ದನ್ನ ಈ ಕವಿವಾಣಿಯಲ್ಲಿ ಹೇಳ್ತಾರೆ. ನೋಡಿ, ಇವತ್ತು ನಾವು ಮಾಡ್ತಕ್ಕಂಥ ದಾನ ಧರ್ಮ ನಿಸ್ವಾರ್ಥ ಸೇವೆ, ಈ ಸೇವೆಯನ್ನು ಯಾರು ಮಾಡ್ತಾರೋ ಅವ್ರಿಗೆ ಮಾತ್ರ ಸೇವೆಯ ಒಂದು ಫಲ ಸಿಗುತ್ತೆ ಅಂತಕ್ಕಂಥ ಮಾತನ್ನ ಹೇಳಿ. ನೋಡಿ, ಇವತ್ತು ನಾವೆಲ್ಲ ಜೀವ ಇರುವಾಗಲೇ ಮಾಡ್ಬೇಕು, ನಾವೆಲ್ಲ ಇದ್ದಾಗ ಮಾಡಿದಾಗ ಮಾತ್ರ ಈ ಸೇವೆ ಅಂತಕ್ಕಂಥದ್ದು ಬರುತ್ತೆ. ಈ ಯಶೋಧಮ್ಮ ಅವರು ಒಂದು ನಮ್ಮ ಗ್ರಾಮದಲ್ಲಿ ಬಡ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ತಾಯಿಯಾಗಿ ಇಂಥ ಸೇವೆಯನ್ನು ಮಾಡ್ತಕ್ಕಂಥ ಭಗವಂತ ಆ ತಾಯಿಗೆ ಕೊಟ್ಟಿದ್ದಾನಂದ್ರೆ ಇದು ಬಹಳ ಮೆಚ್ಚತಕ್ಕಂಥ ವಿಚಾರ. ಆದ್ರಿಂದ ಕೆಲವರಿದ್ದಾರೆ ಬೇಕಾದಷ್ಟು ಶ್ರೀಮಂತಿಕೆ ಅದು ಇದು ಎಲ್ಲ ಇರುತ್ತೆ, ಆದರೆ ಕೊಡ್ತಕ್ಕಂಥ ಗುಣ ಇರಲ್ಲ, ಕೊಡ್ತಕ್ಕಂಥ ಭಾವನೆ ಬೇಕು ನಮ್ಮಲ್ಲಿ. ಇವತ್ತು ನಮ್ಮ ದೊಡ್ಡಪ್ಪನವರು ಈ ಶಾಲೆಗೆ ದಾನವನ್ನಾಗಿ ಕೊಟ್ಟು ಹೋಗಿದ್ದಾರೆ. ಇದರಲ್ಲಿ ನಾನು ಕೂಡ ಇದೇ ಶಾಲೆಯಲ್ಲಿ ಬಂದಿರ್ತಕ್ಕಂಥ ವಿದ್ಯಾರ್ಥಿ. ಅವರ ಹೆಸರು ಕೂಡ ಅಜರಾಮರವಾಗಿ ಉಳಿತಕ್ಕಂಥದ್ದು ಅಂತ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ನಮ್ಮ ಯಶೋಧಮ್ಮ ತಾಯಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ನೀಡಲಿ ಭಗವಂತ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು 2 ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಕಾಗನೂರು ಗ್ರಾಮದ ಶಾಲೆಯ ಶಿಕ್ಷಕರಿಗೂ, ಮುಖ್ಯ ಶಿಕ್ಷಕರಿಗೂ ಮತ್ತು ಅಂಗನವಾಡಿ ಶಿಕ್ಷಕರಿಗೂ ಎಲ್ಲರಿಗೂ ವಂದಿಸಿ, ಈ ಮಕ್ಕಳಿಗೂ ಕೂಡ ನಾನು ವಂದಿಸಿ ನಾನು 2 ಮಾತುಗಳನ್ನು ನಮ್ಮ CRP ಸರ್, ಆಮೇಲೆ ನಮ್ಮ ಇನ್ನೊಬ್ಬರಿಗೆ ಈರಣ್ಣ ಸರ್, ಮುಖ್ಯ ಗುರುಗಳು, ಹನುಮಂತ ಟೀಚರ್, ಆಮೇಲೆ ನಮ್ಮೆಲ್ಲ ಶಿಕ್ಷಕರು ಸಹ ಒಂದು ಧನ್ಯವಾದಗಳನ್ನು. ಈ ಒಂದು ಕಾರ್ಯಕ್ರಮ ನೀವು ಉತ್ತಾರ ಮಾಡ್ತಕ್ಕಂಥ ಕಾರ್ಯಕ್ರಮ ಉದ್ದೇಶ ಮಕ್ಕಳು